ವ್ಯಾಪಾರ ಆಗ್ತದೆ ಅಂತ ನೋಡೋಣ. ಸಾಡಿಗೆ ಏನಿಲ್ಲ ಇಲ್ಲ, ರೇಷ್ಮೆ ಸಾಡಿ ಯಾರು ಯಾರಿದ್ದಾರೆ ಅಂತ ಯಾರೋ ಗೊತ್ತಾಗಲ್ಲ. ರಚಿತಾ ರಾಮ್ ಸೀರೆ ಇದೆ, ಐಶ್ವರ್ಯ ರೈ ಚೂಡಿದಾರ ಇದೆ, ಸಾಡಿ ಒಂದು ಸಾಡಿ ತೋರಿಸ್ಬೇಕಂತೆ. ಈಗ ಈ ಸಾಡಿ ಯಾರು ತಗೊಳ್ಳಿಲ್ಲ, ಬರೀ ವಿಷಯ ಒಂದ್ ದಿವಸ ಹಾಕೊಳ್ಳೋದು, ಡ್ಯಾಮೇಜ್ ಅಂತ ರಿಪೇರ್ ಮಾಡೋದು. ವಿದ್ಯಾಭ್ಯಾಸ ಚೂಡಿದಾರ ನೋಡ್ತಾ ನಾನು ಚೂಡಿದಾರ ತಗೊಂಡಿದ್ದೀನಿ. ಹೌದಾ, ನಂಗೆ ತೋರಿಸೆ, ಒಂದ್ ದಿವಸ ನಾನು ಹಾಕೊಳ್ತೀನಿ, ಆಮೇಲೆ ನೀನು ಹಾಕೋ. ನಿನ್ಗೆ ಇಷ್ಟ ಆಗ್ಲಿಲ್ಲ ರಿಪೇರ್ ಡ್ಯಾಮೇಜ್. ಒಂದು ಒಳ್ಳೆ ಸಾರಿ ಇದೆ, ಬೇರೆ ಅಂಗಡಿ ಹೋದ್ರೆ 500 ರೂಪಾಯಿ, ನನ್ನ ಹತ್ರ ತಗೊಂಡ್ರೆ ಬರೀ 100 ರೂಪಾಯಿ. ಚೂಡಿದಾರ ಇದೆ, ರಾತ್ರಿಗೆ ಹಾಕ್ತಾರಲ್ಲ, ತಪ್ಪು ತಿಳ್ಕೊಳ್ಬೇಡ. ಮತ್ತೆ 90 ಕೊಡೋ 90 ಅಲ್ಲ, ಹಾಕೊಳ್ಳೋ 90. ಇದು 90. ಎಲ್ಲರೂ ಈಗ 90 ಕುಡ್ಕೊಂಡು ಸೈಡ್ ನಲ್ಲಿ ನಿಂತಿದ್ದಾರೆ. ಆದ್ರೆ ಹೆಣ್ಮಕ್ಳು ಒಬ್ರು 90 ಹಾಕೊಂಡು ಬರ್ಲಿಲ್ಲ, ಎಲ್ಲ ಅಚ್ಚ ನಮ್ಮ ಹಿಂದೂ ಕನ್ನಡ ಅಂದ್ರೆ ಸಾರಿ ಚೂಡಿದಾರ ಹಾಕೊಂಡು ಬಂದ. ಚೂಡಿದಾರ ಇದೆ ನನ್ನ ಹತ್ರ, ಇದು 90. 3 ಕಲ್ವರ್ ಅಣ್ಣ ತಮ್ಮ ಇಲ್ಲ, ಬರೀ 100 ರೂಪಾಯಿ. ಬೇಕಾದ್ರೆ ಬಂದು ತಗೊಂಡು ಹೋಗುವ. ರೇಷ್ಮೆ ಸಾರಿ, ಹಾ ಚೇಂಜ್ ಕೇಳ್ತಾರೆ, ಹೊರತು ಬಿದ್ದಿದ್ದೆಲ್ಲ ಪ್ಯಾಂಟ್ ಹಾಕೊಂಡು ಬರ್ತಾರೆ. ಈ ಸೀರೆ ಉಡಕ್ಕಾಗಲ್ವಾ? ಯಾಕೆ ಹೇಳಿ, ಮನೆಯಲ್ಲಿ ಸಿಲಿಂಡರ್ ಖಾಲಿ ಆಗಿದೆ, ಕೂಸುಡಿಲಿಕ್ಕೆ ಜಾಗ ಬೇಕಲ್ಲ. ನೋಡುವ, ಯಾರಾದ್ರೂ ಗಿರಾಕಿ ಬಂದ್ರೆ ಅವ್ರಿಗೆ ಮಾರಕೋ, ಖರ್ಚಿಗೂ ಏನಿಲ್ಲ. ನೋಡೋಣ. ರವಿಚಂದ್ರ ಯಾವ್ದ್ರಲ್ಲೂ ಅವ್ನು ಕಾಣಲಿಲ್ಲ, ಎಲ್ಲೈತಿ? ಏನಂದ್ರಿ? ನನ್ನ ಹೆಸರು ರವಿಚಂದ್ರ. ಹೌದು, ನೀವೇನು ಬಟ್ಟೆ ವ್ಯಾಪಾರ ಮಾಡ್ತೀರಿ? ಹಾ, ಬಟ್ಟೆ ವ್ಯಾಪಾರ ಮಾಡ್ತೀನಿ. ನೋಡಿ, ನನಗೆ ರೀಲ್ಸ್ ಮಾಡ್ಲಿಕ್ಕ ಮಸ್ತಾಗಿರೋದೊಂದು ಮಾಡರ್ನ್ ಡ್ರೆಸ್ ಬೇಕಲ್ಲ. ಅಯ್ಯೋ 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 ಅಯ್ಯೋ, ನಿನಗೆ ರೀಲ್ಸ್ ಮಾಡಕ ಒಳ್ಳೆ ಸೂಪರ್ ಆಗಿರೋ ಡ್ರೆಸ್ ಕೊಡ್ತೀನಿ. ಐಶ್ವರ್ಯ ರೈ ಚೂಡಿದಾರ ಬೇಕಾ? ಚೂಡಿ ಹಾಕೊಂಡ್ರೆ ಯಾರು ಲೈಕ್ ಮಾಡ್ಬೇಕು ನನಗ? ಹೌದಲ್ಲ? ಹೌದಲ್ಲ? ಪ್ರೀತಿ ಚಿಂಟ ಅದು ಬೇಡ. ಅದು ಬೇಡವಾ? ಈ ರಶ್ಮಿಕಾ ಮಂದಣ್ಣ ಹಾಕೊಂತಾಳಲ್ಲ, ಈ ಟಾಪ್ ಅಂಡ್ ಟಿ ಶರ್ಟ್ ಹಾಕೊಂತಾಳ. ಓ, ಅದು ಅದು ಆ
ಆವಾಗ ನಮ್ಮ ಪಾಂಡುದಾದನಿಗೆ ಹೇಳಿದ್ದೆ ಹೊಸ ಚೀಟಿ ಕೊಡ ಅಂತ. ಹಾಳು ಇಲಿ ಕುಚ್ಚಿದ ಏ ಇಂತ ಚಡ್ಡಿ ಹಾಕೊಂಡ ರೀಲ್ಸ್ ಮಾಡ್ಬೇಕಾ? ನಾನು ಹೇಳಿದ್ದು ನಿಮ್ಗಲ್ಲ, ಮತ್ತೆ ಯಾರ್ಗ? ನಿಮ್ ತಂದೆಯವ್ರಿಗೆ ಆಗ್ಬಹುದು ಅಂತ. ನೀವು ಇದೆಲ್ಲ ನೆಲ ಬಿಡ್ಬಾರ್ದು. ಹೇಳೋ ತನಕ ಕೇಳು. ನಿಮ್ ಮನೆಯಲ್ಲಿ ಗ್ಯಾಸ್ ಖಾಲಿ ಆಗಿದೆ ತಾನೆ? ಗ್ಯಾಸ್ ಬೇಕಲ್ವಾ? ನಾನ್ ಬಿಡಲ್ಲ, ಇದು ನಿಮ್ಮ ಅಪ್ಪನಿಗೆ ಹಾಕು ಅಂತ ಹೇಳು. ನಮ್ಮಪ್ಪ ಗ್ಯಾಸ್ ಬಿಡೋದ್ರಾಗ ಫೇಮಸ್. ಅತ್ತೇನಿದ್ದು ತೂತ್ ಮಾಡಿದ್ದು ನಾನು. ಗ್ಯಾಸಿಗೆ ತೂತ್ ಬೇಡವಾ? ಅವ್ರು ಯಾರಿಗೆ ತಗೊಂಡ್ ಬಂದಿ? 90 90 ರಾತ್ರಿಗೆ ಹಾಕೊಳ್ತಾರಲ್ಲ, ರಾತ್ರಿಗೆ ಅದ 90. ಅದು ಗಂಡು ಮಕ್ಕಳು ಹಾಕೋದು. ಮತ್ ನೀನೇನಂದ್ರಿ? ನೀವು ಹಾಕೊಳ್ಳೋದು 90. ಅಂದ್ರೆ ನೀನ್ 90 ಅಂತಿದ್ಯೋ 90 ಅಂತಿದ್ಯೋ? 90 90 ನಾನು ಹೇಳಲ್ಲ. ತೆಗ್ದು ತೋರಿಸ್ತೀನಿ. ನೀವು 90. ನೋಡ್ಬಿಟ್ಯಾ? ಇದನ್ನ ನೋಡ್ಬಿಟ್ಯಾ? ಶ್ಯಾ. ಇದು 90. ನೋಡ್ಬಿಟ್ಯಾ? ನೋಡ್ಬಿಟ್ಯಾ? ನಿನ್ನ ಹತ್ರ ಬರೋಬ್ಬರಿ ಬಟ್ಟಿನ ಇಲ್ವೋ ಎಲ್ಲ? ಯಾರು ಏನಾಯ್ತು ತೋರ್ಸಲ್ಲ. ಯಾರು ಕೊಟ್ಟಿದ್ದಾಳೆ ಅವನ ಹತ್ರ? ನಾಳೆ ನಾ ಬಯಸ್ಕೊಳ್ಳಿದೆ. ಯಾರು ಯಾರು ಲಗ್ನ ಲಂಗ ನಾವು ಗಾಗ್ರಿ. ನಾವೇನಿದ್ರು ಗಾಗ್ರಿ. ಗಾಗ್ರಿ. ಮಾತ್ರ ಇದನ್ನ ಹಾಕೊಂಡ್ರೆ ಇದು ಮಾಡ್ಬೇಕಾ? ಇದೆ ನೋಡು. ಹಾಳಾಗೋಣ ಎಂತದಿಲ್ಲ ನಾನೇನ್ ಮಾಡ್ಲಿ? ಆ ಅಂಗಡಿಯವನು ನನಗೆ ಮೋಸ ಮಾಡ್ಬೇಕಾ? ಕೊಡ್ಬೇಕಿಲ್ಲ. ಯಸ್ಸು. ಬೇಕಾ? ಬ್ಯಾಗ್ ದಾರ ಇಲ್ಲ. ಲಾಡಿ ಇಲ್ದಂಗಲ್ಲ ಅವ್ನ ಹ್ಯಾಂಗ್ ಹಾಕ್ಕೊಂಡು ಏನೋ ಗಗ್ರಿ ಗಗ್ರಿ. ಹೆಂಗ್ ಹಾಕೊಳ್ಳೋದು ಇದನ್ನ? ಮ್ಯಾಗ ಏನ್ ಹಾಕೊಬೇಕು? ಕೆಳಗೋಕೆ ಮ್ಯಾಗ ಕೆಳಗೆ ಇದನ್ನ ಹಾಕೊಂಡ ಹೆಂಗ್ ರೀಲ್ಸ್ ಮಾಡ್ಬೇಕು? ಗಾಳಿದೆ. ಏನೋ ತಾಗ್ತಿದೆ ಎಲ್ಲಿ? ಇಲ್ಲಿ.
ಟ್ರೈ ಮಾಡತ್ತೀನಿ. ಇಲ್ಲ ಅಲ್ವಾ ನೀನ್ ನನ್ನ ಮದ್ವೆ ಆಗ್ತಿ? ನಿಮ್ಗೆ ಯಾವ ಡ್ರೆಸ್ ಬೇಕಂದೆ? ನನಗ ರಶ್ಮಿಕಾ ಮಂದಣ್ಣ ಹಾಕೊಂತಾಳಲ್ಲ ಇದ ಬರೋಬ್ಬರಿ. ಓಕೆ ಇದು ಓಕೆ. ಓಕೆ ಸೂಪರ್. ಮಾಡ್ಲಿ ಹತ್ರ ಬಿದ್ದಿದ್ದು ತಗೊಂಡು ಬಂದ್ಬಿಟ್ಟು. ಮತ್ತ ಈಗ ಅಪ್ಪನ ಏನಾದ್ರು ರೀಲ್ಸ್ ಮಾಡ್ತಾ ಇದ್ದ ಲೈಕ್ ಮೇಲೆ ಲೈಕ್ ಕಮೆಂಟ್ ಮೇಲೆ ಮಾಡ್ಲಿ ಹತ್ರ ಬಿದ್ದಿದ್ದು. ಅರ್ಧ ಲೋಕದಿಂದ ತಂದಿದ್ದು. ರೊಕ್ಕ ಏಟ್ ಕೊಡ್ಬೇಕು? ರೊಕ್ಕ ನೀನ್ ನನ್ನ ಜೊತೆ ಒಂದ್ಸಲ ಮಾಡ್ಕೊಂಡ್ರೆ ಸಾಕು. ಏನಂದ್ರಿ ನಿನ್ನ ಜೊತೆ? ರೀಲ್ಸ್ ಹಂಗಂದ್ರಿ? ಬ್ಯಾರೆ ಏನೋ ಇರೋದಿಲ್ಲ. ಯಾರ್ ಬೇಡ ಅಂತಾರ? ನೀನು ದಿನಾ ನನಗೆ ಈ ನಮ್ನೆ ಒಂದೊಂದು ಹೊಸ ಹೊಸ ಬಟ್ಟೆ ತಗೊಂಡ್ಬಂದ್ರ ಒಂದಿನ 10 ರೀಲ್ಸ್ ಬೇಕಾದ್ರೆ ಏನು? ನೀ ಏನೋ ಬೇರೆ ಡಬಲ್ ಮೀನಿಂಗ ಏನಿಲ್ಲ, ಒಂದು ಸಿಂಗಲ್ ಡಬಲ್ ಚಾನ್ಸೇ ಇಲ್ಲ. ಆಯ್ತಂದ್ರ ನೀನ್ ದಿನಾ ಇದೋ ತರದ ಬಟ್ಟೆ ತರಬೇಕು? ಸರಿ ಅಂತ ಬರ್ಲ? ಹೇ ನಿಲ್ಲು, ಯಾಕ? ನಿನಗೆ ದಿನಾ ಬಟ್ಟೆ ಕೊಡ್ತೀನಿ. ಅದ್ರ ದಿನಾ ಸೊಳ್ಳೆ ಹತ್ರ ಹೋಗಿ ಯಾವ ಬಟ್ಟೆ ತಗೊಂಡ್ ಬರ್ಲಿ ನಾನು? ಯಾರವ್ಳು? ಸ್ವರ್ಗ ಲೋಕದಿಂದ ತಂದ ಬಟ್ಟೆ. ಸ್ವರ್ಗ ಅಲ್ಲಿ ತುಂಬಾ ಚೆನ್ನಾಗೈತಾ? ಹಾ. ನಾ ಏನೋ ಬರ್ಲಾಗಲ್ಲ? ಯಾಕ? ಹಾಗೆ ಹೋಗ್ತೀಯ. ಮತ್ತೇನು ಮಾಡ್ಬೇಕು? ನನ್ನ ಲವ್ ಮಾಡ್ಬೇಕು. ಇದನ್ನ ಲವ್ ಮಾಡ್ಬೇಕು? ಹೆಂಗ್ ಮಾಡೋಣ? ಲವ್ ಮಾಡೋಣ? ಪಾಪ ತಲೆನ ಬಗ್ಗಿಸ್ತದು. ಅವನಿಗೆ ಏನ್ ಲವ್ ಅಂದ್ರೆ ಗೊತ್ತಿದ್ದಿಲ್ಲ. ಲವ್ ಮಾಡೋಣ ಹಾಗಾದ್ರೆ? ಲವ್ ಮಾಡು. ಹಾಗಿದ್ರೆ ಯಾಕೆ ಬೇಡ ಅಂದ್ರಿ?